ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗ್ ಸ್ವಾಗತ. ನೋಡ್ರಿ ಇವತ್ತು ಕಡ್ಲಿ ಬ್ಯಾಳಿಗೆ ಹೋಳಿಗೆ ಮಾಡೋದು ಹೇಗಂತ ನೋಡೋಣ್ರಿ. ಮೃದುವಾಗಿ ಹೋಳಿಗೆ ಮಾಡ್ಕೊಂಡು ನೋಡ್ರಿ ಈ ಥರ ಸುಲಭವಾಗಿ ಮಾಡ್ಬೋದ್ರಿ ಹೋಳಿಗೆನ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಮೈದಾ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಮೈದಾ ಹಿಟ್ಟು ಚಿಟಿಗೆ ಉಪ್ಪು ಹಾಕೀನಿ ನೋಡ್ರಿ. ಅಡುಗೆ ಬೇಗ ಮಾಡ್ತಾವಲ್ರಿ ಆ ಎಣ್ಣೆ ಹಾಕಬೇಕ್ರಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಯಂತಾನೆ ನೋಡ್ರಿ. ಈ ಥರ ಓಟು ಮಿಕ್ಸ್ ಆಗಂಗೆ ಕಲಿಸ್ಕೋಬೇಕು ನೋಡ್ರಿ. ಎಣ್ಣೆ ಅರಿಶಿನ ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕ್ರಿ ಈ ಥರ. ನೋಡ್ರಿ ಮಿಕ್ಸ್ ಆಗೈತಿ. ಸ್ವಲ್ಪ ನೀರು ಹಾಕ್ಯಂದು ನಾದ್ಕೊಂತ ನೋಡ್ರಿ. ಬ್ಯಾಳೆ ಆಗಲೇ ಕುದಿಯಕ್ಕೆ ಇಟ್ಟನ್ರಿ. ಅದಕ್ಕೆ ಫಸ್ಟ್ ಹಿಟ್ಟು ನಾದ್ಕೊಳಕತ್ತಾನ ನೋಡ್ರಿ. ಬ್ಯಾಳೆ ಕುದಿಯೋದ್ರಾಗ ಹಿಟ್ಟು ನೆನಿತೈತ್ರಿ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ. ಜಾಸ್ತಿ ಗಟ್ಟಿ ಅಲ್ಲ, ಜಾಸ್ತಿ ಮೆದು ಅಲ್ಲ ನೋಡ್ರಿ. ಈ ಥರ ಹದ ಇರ್ಬೇಕ್ರಿ. ನೋಡ್ರಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡ್ತಾನೆ ನೋಡ್ರಿ. ನೋಡ್ರಿ ಬ್ಯಾಳೆ ಬೆಂದವನ್ನ ನೋಡೋಣ್ರಿ. ನೋಡ್ರಿ ಈ ಥರ ಬೆಂದ ನೋಡ್ರಿ. ಹೋಳಿಗೆ ಒಂದು ಸ್ವಲ್ಪ ಮೆದುವಾಗ ಬೇಯ್ಬೇಕ್ರಿ ಬ್ಯಾಳೆ. ನೋಡ್ರಿ ಇಷ್ಟು ಕಟ್ಟು ಬಂದೈತಿ. ಕಟ್ಟು ಜಾಸ್ತಿ ಬೇಕಂದ್ರೆ ಬ್ಯಾಳೆಗೆ ನೀರು ಜಾಸ್ತಿ ಹಾಕ್ಯಬೇಕು ನೋಡ್ರಿ. ಇದು ಕಟ್ಟಿನ ಸಾರು ಮಾಡೋಕೆ ಇಷ್ಟು ಕಟ್ಟು ಬಂದೈತಿ ನೋಡ್ರಿ. ನೋಡ್ರಿ ಬ್ಯಾಳೆಗೆ ಬೆಲ್ಲ ಹಾಕ್ಯಂತಾನೆ ನೋಡ್ರಿ. ಈ ಕಪ್ ಬೆಲ್ಲ ಹಾಕ್ಯಾನಲ್ರಿ, ಆ ಕಪ್ಪಲ್ಲೇ 1 ಕಪ್ ಬೇಳೆ ಹಾಕಿದ್ರಿ ನಾನು. 1 ಕಪ್ ಬೆಲ್ಲ ಹಾಕ್ಯಂದಾನೆ ನೋಡ್ರಿ. ಈ ಥರ ಓಟು ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಜಾಸ್ತಿ ಬೆಲ್ಲನ ಸಣ್ಣಗೆ ಜಜ್ಜಿ ಹಾಕ್ಯಬೇಕು ನೋಡ್ರಿ. ನಾವು ಒಂದು ಸ್ವಲ್ಪ ಕಣ್ಣಿ ಜಾಸ್ತಿ ಐತ್ರಿ, ಒಂದು ಸ್ವಲ್ಪ ಸಣ್ಣಗೆ ಜಜ್ಜಿ ಹಾಕ್ಯಂದ್ರೆ ಲಗು ಕರಗ್ತೈತೆ ನೋಡ್ರಿ. ಏಲಕ್ಕಿ ಶುಂಠಿ ಹಾಕ್ಯಂತಾನೆ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಏಲಕ್ಕಿ ಶುಂಠಿ ಮಿಕ್ಸ್ ಆಗಂಗೆ. ಈಗ ನೋಡ್ರಿ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಉರಿ ಸ್ಲೋ ಇಟ್ಟು ಕೈ ಆಡ್ಕೊಂತ ಇರ್ಬೇಕು ನೋಡ್ರಿ. ಬೆಲ್ಲ ಒಟ್ಟು ಕರಗಂಗೆ ಕೈ ಆಡ್ಕೊಂತ ಇರ್ಬೇಕ್ರಿ. ನೋಡ್ರಿ ಈ ಥರ ಬೆಲ್ಲ ಕರಗೈತೆ ನೋಡ್ರಿ. ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಆರಾಕ ಬಿಟ್ಟನೆ ನೋಡ್ರಿ. ಒಂದು ಸ್ವಲ್ಪ ಆರ್ಬೇಕ್ರಿ. ಮಿಕ್ಸರ್ಗೆ ಹಾಕೋದಲ್ರಿ, ಒಂದು ಸ್ವಲ್ಪ ಆರ್ಬೇಕು ನೋಡ್ರಿ. ಆರಿಂದ ಹಾಕ್ಯಬೇಕ್ರಿ. ನೋಡ್ರಿ ಈಗ ಆರೈತಿ ಹಾಕ್ಯಂತಾನೆ ನೋಡ್ರಿ ಜಾರಿ. ಸ್ವಲ್ಪ ಹಾಕ್ಯಬೇಕ್ರಿ. ನೋಡ್ರಿ ಈ ಥರ ನುಣ್ಣಗೆ ರುಬ್ಕೊಂಬಂದಾನೆ ನೋಡ್ರಿ. ನೋಡ್ರಿ ಹೂಣ್ಗೆ ಇಷ್ಟು ಮೆದು ಇರ್ಬೇಕ್ರಿ. ನೋಡ್ರಿ ಕರೆಕ್ಟ್ ಹದ ಆಯ್ತು ನೋಡ್ರಿ ಇದು. ನೋಡ್ರಿ ಕಣಕ ನೆಂದೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂಡು ಮೆದ್ಕೋಬೇಕ್ರಿ. ಈ ಥರ ಎಣ್ಣೆ ಹೆಚ್ಚಿ ಮಿದ್ಕೊಂಡ್ರೆ ಕೈಗೆ ಒಟ್ಟ ಅಂಟ್ಕೊಳಂಗಿಲ್ಲ ನೋಡ್ರಿ.
ನಾವು ಹೂಣ್ಗಾಯಿ ಎಷ್ಟು ಇಡ್ತೇವೆ ನೋಡಿ ಅಷ್ಟ್ರ ಮ್ಯಾಗ ಅಜ್ಮಸಿನ ಮ್ಯಾಗ ಕಣಕ ತೊಗೋಬೇಕು ನೋಡ್ರಿ. ಜಾಸ್ತಿನ ತೊಗೋಬಾರ್ದ್ರಿ, ತೀರ ಜಾಸ್ತಿ ತೊಗೊಂಡ್ರೆ ಕಣಕನ ಜಾಸ್ತಿ ಅನಿಸ್ತೈತಿ. ಕಣಕ್ ಜಾಸ್ತಿ ಇದ್ರೆ ಹುಣ್ಗಾನ ಜಾಸ್ತಿ ತೊಗೋಬೇಕ್ರಿ. ನೋಡ್ರಿ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಅಂಗೈಗೆ ಒಂದು ಸ್ವಲ್ಪ ಅಗಲ್ ಮಾಡ್ಕೋಬೇಕ್ರಿ. ಈ ಥರ ಅಗಲ್ ಮಾಡ್ಕೊಂಡು ಹುಣ್ಗಾಯಿ ಇಟ್ಕೋಬೇಕು ನೋಡ್ರಿ. ನೋಡ್ರಿ ಕೈಯ ತುಂಬೋದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಹುಣ್ಗ ತೊಗೊಂಡನಿ. ಈ ಥರ ತುಂಬ್ಕೋಬೇಕ್ರಿ. ಎಡಗೈಲೇ ಈ ಕಡೆ ಕಣಕ ದುಡ್ಕ್ಯಂತ ಹೋಗ್ಬೇಕ್ರಿ, ಆ ಕಡೆ ಹುಣ್ಗಾನ ಒಳಗೆ ಫ್ರೆಶ್ ಮಾಡ್ಕ್ಯಂತ ಹೋಗ್ಬೇಕು ನೋಡ್ರಿ. ಅಂದ್ರೆ ಹುಣ್ಗೆ ಎಲ್ಲಿ ಕಾಣ್ದಂಗೆ ಕೂಡ್ಕ್ಯಂತೈತ್ರಿ. ನೋಡ್ರಿ ಇಷ್ಟು ನೀಟಾಗಿ ಬಂದೈತಿ. ನೋಡ್ರಿ ಈ ಥರ ಮಡ್ಚ್ಕೊಂಬಿಟ್ರೆ ಕರೆಕ್ಟ್ ಆಯ್ತು ನೋಡ್ರಿ. ನೋಡ್ರಿ ಹಾಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಳಿ ಮ್ಯಾಗ ಹೋಳಿಗೆ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ಬಟ್ರ್ ಪೇಪರ್ ಇದ್ರೆ ಬಟ್ರ್ ಪೇಪರ್ ಮ್ಯಾಗ ಮಾಡ್ಕೋಬೋದು ರೀ. ಬಟ್ರ್ ಪೇಪರ್ ಇಲ್ಲಪ್ಪ ಅಂದ್ರೆ ಈ ಥರ ಎಣ್ಣೆ ಪ್ಯಾಕೆಟಿನ ಹಾಳೆ ಇರ್ತಾವಲ್ಲ ರೀ, ಅದ್ರಾಗ ಸುಲಭವಾಗಿ ಮಾಡ್ಬೋದು ರೀ. ಈ ಥರ ನೀವು ಕೈಲಿ ತಟ್ಕೋಬೋದು ರೀ. ಕೈಲಿ ದುಡ್ಕಾಗಲ್ಲ ಅಂದ್ರೆ ಲೆತ್ತೆ ಗುಣಿಲಿ ಆದ್ರೆ ಊದ್ಕೋಬೋದು ನೋಡ್ರಿ. ಅದ್ರ ಮ್ಯಾಗ ಒಂದಾದ್ರೆ ಹಾಳೆ ಇಟ್ಕೊಂಡು ಉದ್ಬೋದು ರೀ. ಈಗ ಒಂದು ಉದ್ದ ತೋರ್ಸೀನಿ ರೀ, ಕೈಯ ತುಂಬೋದು ತೋರ್ಸೀನಿ. ಈಗ ಲೆತ್ತಿ ಗುಣಿಲೆ ಲಟ್ಟಿಸಿ ಅದ್ರ ತುಂಬೋದು ತೋರಿಸ್ತೇನೆ ನೋಡ್ರಿ. ಕೈಯ ತುಂಬಕ್ಕೆ ಬರಲ್ಲ ಅನ್ನೋರಿಗೆ ಈ ಥರ ಲಟ್ಟಿಸಿ ತುಂಬ್ಕೋಬೋದು ರೀ. ನೋಡ್ರಿ ಹುಣ್ಗ ಇಟ್ಕೊಳ ನೋಡ್ರಿ. ನೋಡ್ರಿ ಎಷ್ಟು ಸುಲಭವಾಗಿ ತುಂಬ್ಕೋಬೋದು ರೀ. ಕೈಯ ರೂಢಿ ಇಲ್ದರಿಗೆ ಈ ಥರ ಸುಲಭವಾಗಿ ತುಂಬೋದು ರೀ. ನೋಡ್ರಿ ಹಾಳಿಗೆ ಎಣ್ಣೆ ಹಚ್ಕೊಂಡು ಉದ್ಕೋಬೇಕ್ರಿ. ಸತ್ತಿಗೆ ಮಾಡೋ ಮುಂದೆ ಎಣ್ಣೆ ಹಚ್ಕೋಬೇಕು ನೋಡ್ರಿ, ಇಲ್ಲಕ್ರೆ ಹಾಳಿಗೆ ಅಂಟ್ಕೊಂಡ್ಬಿಡ್ತೈತೆ ರೀ ಹೋಳಿಗೆ. ಈ ಥರ ಎಣ್ಣೆ ಹಚ್ಚಿ ಉದ್ಕೋಬೇಕ್ರಿ. ನೋಡ್ರಿ ಈ ಥರ ರೆಡಿ ಆಗೈತೆ ನೋಡ್ರಿ ಹೋಳಿಗೆ. ಈಗ ಬೇಯಿಸೋದು ಹೇಗಂತ ನೋಡೋಣ ರೀ. ನೋಡ್ರಿ ಈ ಥರ ಸುತ್ತಲಿ ಎಣ್ಣೆ ಹಚ್ಕೋಬೇಕ್ರಿ ಹಂಚಿಗೆ. ಉರಿನ ಸಣ್ಣ ಇಟ್ಟ ನೋಡ್ರಿ, ಉರಿ ಸಣ್ಣ ಇಟ್ಟ ಈ ಥರ ಸುತ್ತಲಿ ಎಣ್ಣೆ ಹಚ್ಕೋಬೇಕ್ರಿ. ಕೈ ಬಂದಿಟ್ಟು ಅಂಟಿಗೆಲ್ದಂಗೆ ಹಾಳಾಗಿಂದ ಹೋಳಿಗೆ ಬರ್ತಾವೆ ನೋಡ್ರಿ. ನೋಡ್ರಿ ಈಗ ಹೊಳಿಸ್ಕೊಂತೀನಿ ನೋಡ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಬೆಂದೈತೆ ನೋಡ್ರಿ. ಹೆಂಗೆ ಉಬ್ತೈತೆ ನೋಡ್ರಿ ಬರೋಬ್ಬರ. ಈ ಥರ ಸುತ್ತಲಿ ಎಣ್ಣೆ ಹಾಕ್ಕೋಬೇಕ್ರಿ. ನೋಡ್ರಿ ಎರಡು ಸೈಡ್ ಇದೇ ಥರ ಬೆಂದೈತಿ. ಈಗ ತಕ್ಕಂತೀನಿ ನೋಡ್ರಿ. ನೋಡ್ರಿ ಇದೇ ಥರ ಇನ್ನೊಂದೇ ಬೇಯಿಸೋದು ತೋರಿಸ್ತೇನೆ ರೀ. ತೆಳಗ ಇಟ್ಕೊಂಡನ್ರಿ, ಜಾಸ್ತಿ ಹೋಳಿಗೆ ಮಾಡೋ ಸಂಬಂಧ ತೆಳಗ ಇಟ್ಕೊಂಡು ಮಾಡಕತ್ತಾನೆ ನೋಡ್ರಿ.
ನೋಡಿರಿ ಈ ಥರ ಕೆಂಪಗನ ಬೇಯ್ಬೇಕ್ರಿ. ಇಲ್ಲಕ್ರ ಕಣಕ ಹಸಿ ಹಸಿ ಕಾಣ್ತೈತಿ. ಎರಡು ಸೈಡ್ ಈ ಥರ ಕೆಂಪಗನ ಬೇಯ್ಬೇಕು ನೋಡಿರಿ. ಎರಡು ಸೈಡ್ ಈ ಥರ ಬೆಂದೈತಿ ನೋಡಿರಿ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿರಿ ನಾನು ಈ ಥರ ಸರ್ವ್ ಮಾಡೀನಿ ನೋಡಿರಿ. ನೀವು ಸುಲಭವಾಗಿ ಇದೇ ಥರ ಹೋಳಿಗೆ ಮಾಡ್ಬೋದು ರೀ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.